ಊರಲ್ಲಿ ಬೆಳಗ್ಗೆನೇ ನೋಡಿ ಬಜ್ಜಿ ಬಂದ್ಬಿಡುತ್ತೆ ಹೋಟೆಲಿಂದ, ಕಾಫಿ ಜೊತೆಗೆ ಟೀ ಜೊತೆಗೆ. ಅಮ್ಮ ಹುಟ್ಟಿ ಬೆಳೆದಂಥ ಮನೆ ಇಲ್ಲೇ ನಮ್ಮ ಇದ್ದಿದ್ದು ಸ್ವಲ್ಪ ಬೆಳೆಸ್ತಾರ ಇತ್ತು. ಇವಾಗ ನಾವು ಈ ಥರ ಮಾಡ್ಕೊಂಡಿದ್ವಿ. ಏನೋ ನಮ್ಮೂರಿಗೆ ಮುಂದೆ ನೆಮ್ಮದಿ ಅಂತಾರಲ್ಲ ಆ ಥರ ಸ್ವಲ್ಪ ಖುಷಿ ಆಗ್ತಾಯಿದೆ. ಅವರಲ್ಲಿ ಮನೆ ಉಳಿಸ್ಕೊಂಡ್ವಿ ಅಂತ. ಯಾರಿಗಾದ್ರೂ ಎಷ್ಟೇ ಇದ್ರೂ ಕೂಡ ತವ್ರ ಮನೇಲಿ ಅಂದರೆ ತಮ್ಮ ತಂದೆ ತಾಯಿರ ಮನೆಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ. ಅದು ಸ್ವಲ್ಪ ಜಾಗಕ್ಕೆ ಏನೋ ಒಂದು ತೃಪ್ತಿ ಸಿಗುತ್ತೆ, ನಿಮಗೆ ಆತ್ಮತೃಪ್ತಿಯಿಂದ ಸಿಗುತ್ತೆ. ಕಾಫಿ ಜೊತೆಗೆ ಟೀ ಜೊತೆಗೆ ಬಜ್ಜಿ ತಿಂದಿದ್ದಾಯಿತು ನೋಡಿ. ನಮ್ಮ ಮನೇಲೂ ನರಿ ಫೋಟೋ ಇಟ್ಟಿದ್ದಾರೆ. ಬೆಳಗ್ಗೆ ಎದ್ದು ನೀರೊಳಗೆ ಬೆಂಕಿ ಹಾಕೋಣ ಹೊಟ್ಟೆ ನೋಡಿ. ಇಲ್ಲೆಲ್ಲ ಕಸಗಳೆಲ್ಲ ವೇಸ್ಟ್ ಮಾಡಲ್ಲ, ಎಲ್ಲನೂ ಕಸನೂ ತೆಗೆದು ಸುಟ್ಟಾಕ್ಬಿಡ್ತಾರೆ. ಜಾಸ್ತಿ ಕಸ ಎಲ್ಲ ಇಡೋದಿಲ್ಲ. ಹಳ್ಳಿಲೆಲ್ಲ ಅದೊಂದು ಸುಟ್ಟಾಕಿದ್ರೆ ಬೂದಿಲೆಲ್ಲ ಬೂದಿಯಾಗಿ ಹೋಗುತ್ತೆ. ಆಮೇಲೆ ಇದಕ್ಕೆ ಮೂಲೆಯಲ್ಲಿ ಹಾಕ್ತಾರೆ, ತಗೊಂಡೋಗಿ ಮರದ ಬುಡಕ್ಕೆ ಹಾಕ್ತಾರೆ. ಬಟ್ ಸಿಟಿನಲ್ಲೆಲ್ಲ ನಾವು ಡಸ್ಟ್ಬಿನ್ನಿಗೆ ಹಾಕಕ್ಕೆ ಹೋಗ್ತೀವಿ ನೋಡಿ. ಇವತ್ತು ಬೆಳಗ್ಗೆ ಎದ್ದು ತಿಂಡಿ ತಿಂದು ಬಟ್ಟೆ ಎಲ್ಲ ವಾಶ್ ಮಾಡಿ, ಹಳ್ಳಿ ಜೀವನ ತುಂಬ ಇಷ್ಟ ನನಗೆ. ಯಾವಾಗಲೂ ಇಷ್ಟನೇ, ಇವಾಗಲೂ ಇಷ್ಟನೇ ನೋಡಿ. ಇಲ್ಲಿ ಪೇಂಟ್ ಡಬ್ಬನೇ ಜಾಸ್ತಿ ಇದ್ದಾವೆ, 3-4 ಇಟ್ಟಿದ್ದಾರೆ ನಮ್ಮ ಮನೇಲಿ. ಆಚೆ ಮನೇಲಿ ಈಚೆ ಮನೇಲಿ ಸೇರಿ ಒಂದು 7-8 ಮೇಲಿದ್ದಾವೆ ಪೇಂಟ್ ಡಬ್ಬಗಳು. ಟಾಯ್ಲೆಟಲ್ಲೊಂದು, ಬಾತ್ರೂಮಲ್ಲೊಂದು, ಬಟ್ಟೆ ವಾಶ್ ಮಾಡೋಕ್ಕೊಂದು, ಅದು ಚಿಕ್ಕ ಚಿಕ್ಕದು ಚೊಂಬು ಥರ ಮಾಡ್ಕೊಂಡಿದ್ದಾರೆ, ಎಲ್ಲ ಇದೆ ನೋಡಿ. ಯಾವ್ದು ವೇಸ್ಟ್ ಆಗಲ್ಲ ಅಂದರೆ ಪೇಂಟ್ ಡಬ್ಬ ಮಾತ್ರ ವೇಸ್ಟ್ ಆಗಲ್ಲ. ತುಂಬ ಜನ ಮನೇಲಿ ಇದು ಪೇಂಟ್ ಡಬ್ಬನ ಯೂಸ್ ಮಾಡ್ತಾರೆ. ಯಾಕಂದರೆ ಅದು ತುಂಬ ಗಟ್ಟಿ. ಆ್ಯಕ್ಚುಲಿ ಬೇರೆ ಬಕೆಟೆಲ್ಲ ತೊಗೊಳೋಕ್ಕಿಂತ ಅದು ಗಟ್ಟಿ ಅಂತ ಹೇಳ್ಬೋದು ಯೂಸ್ ಮಾಡೋಕ್ಕೆ. ಬಟ್ ಇಲ್ಲಿ ನೀರೆಲ್ಲ ಚೆನ್ನಾಗಿ ಬರುತ್ತೆ ನಮ್ಮೂರಲ್ಲಿ. ಹುಷಾರು ಪೈಪು ಕಲೆಕ್ಷನ್. ಮಗಳಂತೂ ಅವ್ರ ಮಾವನ ಗಾಡಿ ಎಕ್ಸೆಲ್ ಗಾಡಿನ ಓಡಿಸಿದ್ದು. ಅದಾದ ನಂತರ ನಾವು ಯಾವುದೋ ಒಂದು ಮದುವೆ ಫಂಕ್ಷನ್ ಇತ್ತು, ಅಲ್ಲಿಗೂ ಬಳೆ ಶಾಸ್ತ್ರ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅದಕ್ಕಿಂತ ಮುಂಚೆ ಒಬ್ಬರು ರಿಲೇಟಿವ್ ಮನೆ ಇತ್ತು, ಅವ್ರ ಮನೆಗೆ ಹೋಗೋಣ ಅಂತ ಹೋದ್ವಿ. ಅವ್ರ ಮನೇಲಿ ಒಂದು ಡಾಗಿತ್ತು. ಹೋಗ್ತಾ ಚೆನ್ನಾಗಿ ಅನಿಸ್ತು. ಆಮೇಲೆ ಹೋದ್ಮೇಲೆ ನನ್ನ ಮಗಳು ಹೆದರ್ಕೊಂಡ್ಬಿಟ್ರು. ಯಾಕಂದರೆ ಅದಕ್ಕೆ ಕಟ್ಟಾಕಿದ್ರು. ಆ್ಯಕ್ಚುಲಿ ಕೂಗ್ಬಿಟ್ರು, ತುಂಬ ಹೆದರ್ಕೊಬಿಟ್ರು, ಎಲ್ಲಿ ಕಚ್ಚಿಬಿಡುತ್ತೋ ಅನ್ನೋ ಭಯಕ್ಕೆ. ಇಲ್ಲ ಏನು ಮಾಡಲ್ಲ, ಕಟ್ಟಿದಾರೆ ಬಾರೋ. ಯಾರು ನಾವು ಪರಿಚಯ ಇಲ್ಲ, ಹೆದರ್ ಓಡ್ತು. ನನ್ನ ಮಕ್ಕಳಂತಿದ್ರು ಹೆದರ್ಕೊಂಡು ಓಡೋಗ್ಬಿಟ್ಟು. ಅದಾದ್ರೆ ಫುಲ್ಲು ಅವ್ರ ಮನೆಯಿಂದ ಬಂದಮೇಲೆ ಮಳೆ ಬಂತು, ಸಖತ್ ಮಳೆ. ನನ್ನ ಮಗಳಿಗೆ ಒಂದು ಜೋಲಿ ಕಟ್ಕೊಟ್ಟಿದ್ದೀನಿ, ಅವಳಿಗೆ ಇಷ್ಟ ಜೋಲಿ. ಬೆಂಗಳೂರಲ್ಲಿ ಇದ್ದಾವೆ, ಬಟ್ ಜಾಗ ಸಾಲಲ್ಲ. ಕಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಕೂಡ ಉದ್ದ ಸ್ಪ್ರಿಂಗ್ ಜೋಲಿ ಕಟ್ಟಿದ್ದೀವಿ. ಇಲ್ಲೊಂಥರ ಫ್ರೀ ಆಗಿದೆ ಜಾಗ ಜಾಸ್ತಿ, ಅದರಿಂದ ಕಟ್ಕೊಟ್ಟಿದ್ದೀನಿ. ಆಟ ಆಡ್ತಾ ಇದ್ದಾಳೆ. ಇವತ್ತಿನ ವ್ಲಾಗ್ ಇಷ್ಟೇ.